ಕನ್ನಡ ಕಿರುತೆರೆಯ ಜನಪ್ರಿಯ ನಟಿ ಮಾನಸಾ ಮನೋಹರ್ ಜೊತೆಯಲ್ಲಿ ಲಕ್ಷ್ಮೀ ನಿವಾಸದಂತಹ ಜನಪ್ರಿಯ ಧಾರಾವಾಹಿಗಳಲ್ಲಿ ನಟಿಸಿರುವ ಮಾನಸಾ ಮನೋಹರ್ ಕೆಲವು ತಿಂಗಳ ಹಿಂದೆಯಷ್ಟೇ ಎರಡನೇ ಮದುವೆಯಾಗಿದ್ದರು. ಫುಟ್ಬಾಲ್ ಪ್ಲೇಯರ್ ಪ್ರೀತಮ್ ಚಂದ್ರನ್ ಅವರನ್ನ ವಿವಾಹವಾಗಿದ್ದಾರೆ. ಇವರಿಬ್ಬರಿಗೂ ಇದು ಎರಡನೇ ಮದುವೆಯಾಗಿತ್ತು. ಮೊದಲನೇ ಮದುವೆಯ ಕಹಿ ಅನುಭವದ ಬಳಿಕ ಎರಡನೇ ಮದುವೆಗೆ ವೇದಿಕೆಯಾಗಿದ್ದು ಒಂದು ಡೇಟಿಂಗ್ ಆಪ್. ಮಾನಸಾ ಮನೋಹರ್ ಸದ್ಯಕ್ಕೀಗ ಲಕ್ಷ್ಮೀ ನಿವಾಸ ಹಾಗೂ ಶಾಂಭವಿ ಎರಡು ಧಾರಾವಾಹಿಗಳಲ್ಲಿ ನಟಿಸುತ್ತಿದ್ದಾರೆ. ಕಿರುತೆರೆಯಲ್ಲಿ ಬ್ಯುಸಿಯಾಗಿರುವ ನಟಿ ಫ್ಯಾಮಿಲಿ ಲೈಫ್ಗೂ ಅಷ್ಟೇ ಸಮಯ ಮೀಸಲಿಡುತ್ತಿದ್ದಾರೆ. ಹೊಸದಾಗಿ ಮತ್ತೊಮ್ಮೆ ಪ್ರೀತಮ್ ಚಂದ್ರ ಅವರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿರುವ ಮಾನಸಾ ಮನೋಹರ್ ಖುಷಿಯಾಗಿದ್ದಾರೆ. ವೈಯಕ್ತಿಕ ಹಾಗೂ ವೃತ್ತಿ ಬದುಕು ಎರಡರಲ್ಲಿಯೂ ಬ್ಯುಸಿಯಾಗಿದ್ದಾರೆ. ಇದೇ ವೇಳೆ ಮಾನಸಾ ಮನೋಹರ್ ಹಾಗೂ ಪ್ರೀತಮ್ ಚಂದ್ರ ಇಬ್ಬರು ಸಂದರ್ಶನ ನೀಡಿದ್ದು ಅದರಲ್ಲಿ ತಮ್ಮ ಮೊದಲ ಮದುವೆಯ ಕಹಿ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಹಾಗೆ ಅವರ ಎರಡನೇ ಮದುವೆಗೆ ಡೇಟಿಂಗ್ ಆಪ್ ಹೇಗೆ ಸಹಾಯ ಮಾಡಿತ್ತು ಅನ್ನೋದನ್ನ ರಿವೀಲ್ ಮಾಡಿದ್ದಾರೆ. ಮಾನಸಾ ಮನೋಹರ್ ಕಿರುತೆರೆಯಲ್ಲಿ ಬ್ಯುಸಿಯಾಗಿರುವಾಗಲೇ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದರು. ಅವರ ತಂದೆ ತಾಯಿಯೇ ನೋಡಿ ಮಾಡಿದ ಮದುವೆಯಾಗಿತ್ತು. ಆದರೆ ಅದು ಸರಿಯಾಗಿ ಕೂಡಿ ಬರಲಿಲ್ಲ ಹಾಗೂ 5 ವರ್ಷ ಸಂಸಾರ ನಡೆಸಿದ ಬಳಿಕ ಇಬ್ಬರ ಮನಸ್ಥಿತಿಯು ಬೇರೆನೇ ಇದೆ ಎಂದು ಅನಿಸುವುದಕ್ಕೆ ಶುರುವಾಗಿತ್ತು. ಹೀಗಾಗಿ ಮಾನಸಾ ಮನೋಹರ್ ವಿಚ್ಛೇದನಕ್ಕೆ ಮುಂದಾಗಿದ್ದರು. ಡಿವೋರ್ಸ್ ಪ್ರಕ್ರಿಯೆ ನಡೆಯುತ್ತಿರುವಾಗಲೇ ಅವರ ಲೈಫ್ನಲ್ಲಿ ಪ್ರೀತಮ್ ಚಂದ್ರ ಎಂಟ್ರಿ ಕೊಟ್ಟಿದ್ದರು. ಅದು ಒಂದು ಡೇಟಿಂಗ್ ಆಪ್ ಮೂಲಕ ಅನ್ನೋದು ಇಂಟ್ರೆಸ್ಟಿಂಗ್ ಸ್ಟೋರಿ. ನಾವು ಸಂಗಾತಿಯನ್ನ ಹುಡುಕುವುದಕ್ಕೆ ಆರಂಭ ಮಾಡಿದಾಗ ನಮಗೆ ಎಂಥವರು ಬೇಕು ಅನ್ನೋದು ಗೊತ್ತಿತ್ತು. ಆಗ ಅವರು ಬ್ಯುಸಿ ಇರುತ್ತಾರೆ, ನಾನು ಬ್ಯುಸಿ ಇರುತ್ತೇನೆ. ಆಗ ಯಾರನ್ನಾದರೂ ಮೀಟ್ ಮಾಡುವುದೆಲ್ಲವೂ ಕಷ್ಟ ಆಗುತ್ತೆ. ಹೀಗಾಗಿ ನಾನು ಒಂದು ಡೇಟಿಂಗ್ ಆಪ್ನಲ್ಲಿ ಇದ್ದೆ. ನಾನು ಒಂದಷ್ಟು ತಿಂಗಳು ಇದ್ದೆ, ಆದರೆ ಯಾರೂ ಸಿಗುತ್ತಿರಲಿಲ್ಲ. ಆದ್ದರಿಂದ ಇನ್ನೇನು ಹೊರಬರಬೇಕು ಅನ್ನುವಾಗಲೇ ಇವರಿಗೆ ಯಾರು ಹೇಳಿದರಂತೆ ಅವರು ಆ ಡೇಟಿಂಗ್ ಆಪ್ ಅನ್ನ ಬಳಕೆ ಮಾಡುವುದಕ್ಕೆ ಶುರು ಮಾಡಿದರು. ನನಗೆ ಅದು ಲಾಸ್ಟ್ ಡೇ ಆಗಿತ್ತು, ಅವರಿಗೆ ಅದು ಮೊದಲ ದಿನವಾಗಿತ್ತು. ಆಗ ಇವರು ಸಿಕ್ಕಿದರು. ಅಲ್ಲಿ ನಟಿ ಅಂತ ಹಾಕಿಕೊಂಡಿದ್ದರು. ಇದು ಫೇಕ್ ಪ್ರೊಫೈಲ್, ಯಾರೂ ಅಷ್ಟು ನೇರವಾಗಿ ಹಾಕಿಕೊಳ್ಳುವುದಿಲ್ಲ ಅನ್ನೋದೊಂದು ಅನ್ಕೊಂಡ್ರು. ಅವರು ಮ್ಯಾನಿಫೆಸ್ಟೇಷನ್ ಅಂತ ಒಂದು ಟ್ಯಾಟೂ ಹಾಕಿಕೊಂಡಿದ್ದರು. ಅದನ್ನ ನೋಡಿ ಮೆಸೇಜ್ ಕಳಿಸಿದೆ. ಆಗ ಅವರು ತಮ್ಮ ಲೈಫ್ ಬಗ್ಗೆ ಉದ್ದುದ್ದ ಮೆಸೇಜ್ ಮಾಡಿದರು. ಅಲ್ಲಿಂದ ನಾವು ಮಾತನಾಡೋದಕ್ಕೆ ಶುರು ಮಾಡಿದೆವು ಎಂದು ಮಾನಸಾ ಮನೋಹರ್ ಪ್ರೀತಮ್ ಚಂದ್ರ ಮೊದಲ ಭೇಟಿಯನ್ನ ರಿವೀಲ್ ಮಾಡಿದರು. ಇತ್ತ ಮಾನಸಾ ಮನೋಹರ್ ಕೂಡ ಡೇಟಿಂಗ್ ಆಪ್ ಬಗ್ಗೆ ನಂಬಿಕೆ ಇರಲಿಲ್ಲ. ಅವರ ಆತ್ಮೀಯರಲ್ಲಿ ಒಬ್ಬರು ಇದೇ ಆಪ್ ಅನ್ನ ಸಲಹೆ ಮಾಡಿದ್ದಕ್ಕೆ ಅದರೊಳಗೆ ಎಂಟ್ರಿ ಕೊಟ್ಟಿದ್ದರು. ಹೀಗೆ ಡೇಟಿಂಗ್ ಆಪ್ ಮೊರೆ ಹೋಗಿದ್ದಕ್ಕೆ ಇಂಡಸ್ಟ್ರಿಯವರೇ ಕೊಂಕು ಮಾಡಿದ್ದು ಕಾರಣವಾಗಿತ್ತು. ನಾನು ಡೇಟಿಂಗ್ ಆಪ್ ಸುದ್ದಿಗೆ ಹೋಗಿರಲಿಲ್ಲ. ಆ ಸಮಯದಲ್ಲಿ ನಾನು ಸೆಪರೇಟ್ ಆಗಿದ್ದೆ. ನನಗೆ ಇನ್ನು ಡಿವೋರ್ಸ್ ಕೂಡ ಸಿಕ್ಕಿರಲಿಲ್ಲ. ಅದು ಪ್ರತಿಕ್ರಿಯೆಯಲ್ಲಿ ಇತ್ತು. ಹೀಗೆ ಯಾವುದೋ ಕಾರ್ಯಕ್ರಮಕ್ಕೆ ಹೋದಾಗ ನಮ್ಮ ಇಂಡಸ್ಟ್ರಿಯಲ್ಲಿ ಸುಮ್ಮನೆ ಯಾರಾದರೂ ಇರುತ್ತಾರಲ್ಲ, ಅವರು ನೀನು ಈಗ ಬೇರೆಯಾಗಿದ್ದೀಯಲ್ಲ, ಲೈಫ್ ಪೂರ್ತಿ ನೀನು ಹೀಗೆ ಇರುತ್ತೀಯಾ, ನಿನ್ನ ಭಾವನೆಗಳನ್ನ ಹಂಚಿಕೊಳ್ಳುವುದಕ್ಕಾದರೂ ಯಾರಾದರೂ ಬೇಕಲ್ಲ, ನೋಡು ಈ ರೀತಿ ಒಂದು ಆಪ್ ಇದೆ, ನೀನು ಯಾಕೆ ಟ್ರೈ ಮಾಡಬಾರದು ಅಂತ ಕೊಂಕು ರೀತಿಯಲ್ಲಿ ಹೇಳಿದರು ಎಂದು ಮಾನಸಾ ಮನೋಹರ್ ಹೇಳಿದ್ದಾರೆ. ಇದೇ ಸಂದರ್ಶನದಲ್ಲಿ ತಮ್ಮ ಮೊದಲ ಮದುವೆ ಯಾಕೆ ಮುರಿದು ಬಿತ್ತು, ಇಬ್ಬರ ನಡುವೆ ಅಂತಹ ಸಮಸ್ಯೆ ಎದುರಾಯಿತು ಅನ್ನೋದು ಬಿಡಿಸಿ ಹೇಳಿದ್ದಾರೆ. ಇಬ್ಬರದು ಕಾಂಟ್ರಿಬ್ಯೂಷನ್ ಇದ್ರೆ ಮಾತ್ರ ರಿಲೇಶನ್ಶಿಪ್ ಸಕ್ಸಸ್ಫುಲ್ ಆಗೋದು. ಹೀಗಾಗಿ ಅವರು ನನಗೆ ಹಾಗೆ ತೊಂದರೆ ಕೊಟ್ಟರು, ಹೀಗೆ ತೊಂದರೆ ಕೊಟ್ಟರು ಅಂತ ಹೇಳುವುದಕ್ಕೆ ಇಷ್ಟಪಡುವುದಿಲ್ಲ. ತೊಂದರೆ ಆಗಿದ್ದಂತೂ ನಿಜ, ಇಲ್ಲ ಅಂತ ಅಲ್ಲ. ನಾನು ಏನು ಹೇಳುವುದಕ್ಕೆ ಇಷ್ಟಪಡುತ್ತೇನೆ ಅಂದರೆ ನಾವು ಇಬ್ಬರು ವಿಭಿನ್ನ ವ್ಯಕ್ತಿತ್ವದವರಾಗಿದ್ದೆವು. ನನಗೆ ಅವರು ಆಗಿರಲಿಲ್ಲ, ಅವರಿಗೆ ನಾನು ಆಗಿರಲಿಲ್ಲ, ಆಗಿ ಬರುತ್ತಿರಲಿಲ್ಲ. ಒಂದು ಎಡ ಒಂದು ಬಲ ಅನ್ನೋ ತರ ಇತ್ತು. 5 ವರ್ಷ ಆದ್ಮೇಲೆ ಡಿವೋರ್ಸ್ ತೆಗೆದುಕೊಂಡಿದ್ದು, ಅದು ನಮ್ಮ ತಂದೆ ತಾಯಿ ಹೇಳಿದ ಮೇಲೆ ಡಿವೋರ್ಸ್ ಆಗಿದ್ದು ಎಂದು ಮೊದಲ ಮದುವೆಯ ಬಗ್ಗೆ ಮಾತನಾಡಿದ್ದಾರೆ. ಇನ್ನು ಮಾನಸಾ ಮನೋಹರ್ ಧಾರಾವಾಹಿಗಳ ಕಡೆಗೆ ಬರೋದಾದ್ರೆ ಜೊತೆಯಲ್ಲಿ ಧಾರಾವಾಹಿ ಇವರಿಗೆ ಒಳ್ಳೆ ಹೆಸರು ತಂದುಕೊಟ್ಟಿತ್ತು. ಮೀರಾ ಪಾತ್ರದಲ್ಲಿ ಮಾನಸಾ ಮನೋಹರ್ ಗಮನ ಸೆಳೆದಿದ್ದರು. ಆ ಧಾರಾವಾಹಿ ಮುಗಿಯುತ್ತಿದ್ದಂತೆ ಈ ನಟಿ ಮತ್ತೆ ಜೀ ಕನ್ನಡದಲ್ಲೇ ಪ್ರಸಾರ ಆಗುತ್ತಿರುವ ಜನಪ್ರಿಯ ಧಾರಾವಾಹಿ ಲಕ್ಷ್ಮೀ ನಿವಾಸದ ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ಕಿರುತೆರೆಯ ಜನಪ್ರಿಯ ನಟಿಯಾಗಿರುವವರು ಇವರು ಸದ್ಯ ಬ್ಯುಸಿಯಾಗಿರುವ ನಟಿ. ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ನೆಗೆಟಿವ್ ಶೇಡ್ನಲ್ಲಿ ನಟಿಸುತ್ತಿದ್ದಾರೆ. ಸಿದ್ದೇಗೌಡ ಅತ್ತಿಗೆ ಪಾತ್ರದಲ್ಲಿ ಮಿಂಚುತ್ತಿದ್ದಾರೆ. ಧಾರಾವಾಹಿಯಲ್ಲಿ ಬರುವ ಭಾವನಾತ್ಮಕ ಸನ್ನಿವೇಶಗಳಿಗೆ ಇವರ ಪಾತ್ರ ಕೂಡಿಯಾಗಿ ನಿಂತಿದೆ. ಹಾಗಂತ ಇದೊಂದೇ ಅಲ್ಲ, ಉದಯ ಟಿವಿಯಲ್ಲಿ ಪ್ರಸಾರ ಆಗುತ್ತಿರುವ ಶಾಂಭವಿ ಧಾರಾವಾಹಿಯಲ್ಲಿಯೂ ಮಾನಸಾ ಮನೋಹರ್ ನಟಿಸಿದ್ದಾರೆ. ನಟನೆಯ ಜೊತೆಗೆ ವೈವಾಹಿಕ ಜೀವನವನ್ನ ಎಂಜಾಯ್ ಮಾಡುತ್ತಿದ್ದಾರೆ. ಮಾನಸಾ ಮನೋಹರ್ ಈ ಹಿಂದೆ ಹಲವು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಜೊತೆಯಲ್ಲಿ ಧಾರಾವಾಹಿಗೂ ಮುನ್ನ ಅಶ್ವಿನಿ ನಕ್ಷತ್ರ, ಶುಭ ವಿವಾಹ ಧಾರಾವಾಹಿಗಳಲ್ಲಿ ನಟಿಸಿದ್ದರು. ಶುಭ ವಿವಾಹದ ಉರ್ಮಿಳಾ ಪಾತ್ರ ವೀಕ್ಷಕರ ಅಚ್ಚುಮೆಚ್ಚಿನ ಧಾರಾವಾಹಿ. ಮಾನಸಾ ಮನೋಹರ್ ಕನ್ನಡದ ಜೊತೆಗೆ ತೆಲುಗು ಧಾರಾವಾಹಿಯಲ್ಲಿ ನಟಿಸಿ ಮೆಚ್ಚುಗೆ ಗಳಿಸಿದ್ದಾರೆ. ಅಲ್ಲಿಯೂ ಇವರಿಗೆ ಅಪಾರ ಅಭಿಮಾನಿಗಳು ಇದ್ದಾರೆ. ಕಳೆದ ವರ್ಷ ಎರಡನೇ ಬಾರಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದ ನಟಿಗೆ ಈಗ ಖುಷಿಯಲ್ಲಿದ್ದಾರೆ. ಪತಿ ಪ್ರೀತಮ್ ಕೂಡ ಮಾನಸಾ ಅವರಿಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಬಿಡುವಿನ ವೇಳೆಯಲ್ಲಿ ಫ್ಯಾಮಿಲಿಯೊಂದಿಗೆ ಟ್ರಾವೆಲ್ ಮಾಡುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದಾರೆ.
ಈಗಾಗಲೇ ಕರ್ನಾಟಕವನ್ನ ಮೊದಲು ಸುತ್ತಬೇಕು, ಆಗ ಬಳಿಕ ವಿದೇಶ ಪ್ರವಾಸ ಮಾಡುತ್ತಾ ಲೈಫ್ ಎಂಜಾಯ್ ಮಾಡುವುದಕ್ಕೆ ನಿರ್ಧರಿಸಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.